ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಒಂದು ಅತ್ಯಂತ ಮಹತ್ವದ ಮತ್ತು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಹೌದು, ಸರ್ಕಾರ ಈಗ ಈ ಯೋಜನೆಗಳ ನಿಯಮಗಳಲ್ಲಿ ಮತ್ತು ಸೌಲಭ್ಯ ನೀಡುವ ಪ್ರಕ್ರಿಯೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲು ಮುಂದಾಗಿದೆ. ಇದು ಪ್ರತಿಯೊಬ್ಬ ಫಲಾನುಭವಿಯೂ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಮಾಹಿತಿ. ಹಾಗಾದ್ರೆ ಆ ಬದಲಾವಣೆಗಳೇನು? ಇದರಿಂದ ಯಾರಿಗೆ ಲಾಭ, ಯಾರಿಗೆ ಕಷ್ಟ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಮುಖ್ಯವಾದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಯೋಜನೆಗಳ ನಿರ್ವಹಣೆಗೆ ಹೊಸದಾಗಿ ಯಾವುದೇ ಆಪ್ ಅಥವಾ ಅಪ್ಲಿಕೇಶನ್ ಬಿಡುಗಡೆ ಮಾಡುವ ಬದಲು ಈಗ ಚಾಲ್ತಿಯಲ್ಲಿರುವ ಅಪ್ಲಿಕೇಶನ್ನಲ್ಲೇ ಕೆಲವು ಮಹತ್ವದ ಪರಿಷ್ಕರಣೆಗಳನ್ನು ಮಾಡಲು ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ. ನಿಮ್ಮಲ್ಲಿ ಹಲವರಿಗೆ ಗೊತ್ತಿರಬಹುದು, ಈ ಹಿಂದೆ ಸರ್ವರ್ ಸಮಸ್ಯೆ ಅಥವಾ ತಾಂತ್ರಿಕ ದೋಷಗಳಿಂದಾಗಿ ಲಾಗಿನ್ ಆಗಲು, ಸ್ಟೇಟಸ್ ಚೆಕ್ ಮಾಡಲು ಜನಸಾಮಾನ್ಯರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಈಗ ಇರುವ ಸಿಸ್ಟಮ್ ಅನ್ನೇ ಅಪ್ಡೇಟ್ ಮಾಡುವುದರಿಂದ ಹಲವಾರು ಗೊಂದಲಗಳಿಗೆ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು ಎರಡನೇ ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಹಾಗೂ ಗೃಹಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಸೌಲಭ್ಯವನ್ನು ಇನ್ಮುಂದೆ ಪಡೆಯಲು ಕೆಲವು ಪ್ರಮುಖ ದಾಖಲೆಗಳನ್ನು ಆನ್ಲೈನ್ ಮೂಲಕ ಮರು ಸಲ್ಲಿಸಬೇಕಾಗಬಹುದು ಎನ್ನಲಾಗುತ್ತಿದೆ. ಸರ್ಕಾರ ಯಾಕೆ ಈ ನಿರ್ಧಾರ ತಗೋತಿದೆ ಅಂದ್ರೆ, ಕೇವಲ ಅರ್ಹರಾಗಿರುವ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಈ ಸೌಲಭ್ಯಗಳು ತಲುಪಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇದರ ಅಡಿಯಲ್ಲಿ ಕೆಲವು ಹೊಸ ಪರಿಶೀಲನಾ ಕ್ರಮಗಳನ್ನು ಜಾರಿಗೆ ತರಲು ಪ್ಲಾನ್ ನಡೀತಿದೆ. ಹಾಗಾಗಿ ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಈ ಸೌಲಭ್ಯಗಳು ಮುಂದಿನ ದಿನಗಳಲ್ಲೂ ನಿಮಗೆ ಮುಂದುವರಿಯಲಿವೆ. ಮೂರನೇ ಅಪ್ಡೇಟ್ ಬಂದು ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯ ಬಗ್ಗೆ. ಸದ್ಯಕ್ಕೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ. ಆದರೆ ಈಗ ಸಿಗುತ್ತಿರುವ ಮಾಹಿತಿ ಪ್ರಕಾರ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ವಿಶೇಷ ಸ್ಮಾರ್ಟ್ ಕಾರ್ಡ್ ನೀಡುವ ಬಗ್ಗೆಯೂ ಚರ್ಚೆಗಳು ಚುರುಕಾಗಿ ನಡೆದಿವೆ. ಈ ಸ್ಮಾರ್ಟ್ ಕಾರ್ಡ್ ಜಾರಿಗೆ ಬಂದರೆ ಅರ್ಹರಲ್ಲದವರು ಅಥವಾ ನಕಲಿ ದಾಖಲೆ ಬಳಸಿ ಈ ಸೌಲಭ್ಯ ಪಡೆಯುವುದನ್ನು ತಡೆಯಬಹುದು. ಅಷ್ಟೇ ಅಲ್ಲದೆ ಬಸ್ಗಳಲ್ಲಿ ಕಂಡಕ್ಟರ್ಗಳ ಕೆಲಸವೂ ಸುಲಭವಾಗುತ್ತದೆ. ಯಾರಿಗೆಲ್ಲ ಈ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಮತ್ತು ಇದನ್ನು ಪಡೆಯುವುದು ಹೇಗೆ ಅನ್ನೋ ಕಂಪ್ಲೀಟ್ ರೂಲ್ಸ್ ಸದ್ಯದಲ್ಲೇ ಹೊರಬೀಳಲಿದೆ. ಸ್ನೇಹಿತರೆ, ಸದ್ಯಕ್ಕೆ ಲಭ್ಯವಿರುವ ಬ್ರೇಕಿಂಗ್ ಮಾಹಿತಿ ಇಷ್ಟೇ. ಸರ್ಕಾರ ಅಧಿಕೃತವಾಗಿ ಯಾವ ದಿನಾಂಕದಿಂದ ಈ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತದೆ ಮತ್ತು ಆನ್ಲೈನ್ನಲ್ಲಿ ದಾಖಲೆ ಸಲ್ಲಿಸುವುದು ಹೇಗೆ ಎಂಬ ಕಂಪ್ಲೀಟ್ ಗೈಡ್ ಬಂದ ತಕ್ಷಣ ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ಅಪ್ಡೇಟ್ ನೀಡುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಎಲ್ಲಾ ಸರ್ಕಾರಿ ಯೋಜನೆಗಳ ಹೊಸ ಅಪ್ಡೇಟ್ಗಳನ್ನು ಎಲ್ಲರಿಗಿಂತ ಮೊದಲು ಪಡೆಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಸಿಗೋಣ. ಟೇಕ್ ಕೇರ್.